ನಮ್ಮ ಏನು ನಿವೃತ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಏನು ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸುವ ಎಲ್ಲ ಅತಿಥಿಗಳ ಪೂರೈಸಿದ್ರೆ ಹಾಗೂ ಎಲ್ಲ ಸಿಬ್ಬಂದಿ ಬಂದಿದ್ದಾರೆ ಹಾಗೂ ಎಲ್ಲ ಇವತ್ತು ನಾವು 2007ರಲ್ಲಿ ನಮ್ಮ ಸದಸ್ಯರಾಗಿ ಆಯ್ಕೆ ಆಗಿ ಬಂದಾಗ ಅವತ್ತು ನಮ್ಮ ರಾಜೇಶ್ವರಿ ಅಕ್ಕ ಮೇಡಮ್ ಅಂತ ಯಾವತ್ತೂ ಕರೆದಿಲ್ಲ, ಅಕ್ಕ ಅಂತ ಕರೆದಿರೋದು ನಾವು. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಇದ್ರು. ನಾವು ತಮ್ಮ ತರ ನಾವು ಎಲ್ಲ ತಮ್ಮನ ತರನೇ ಇದ್ದೀವಿ. ಕೆಲವು ಸದಸ್ಯರು ಅವ್ರಿಗಿಂತ ಚಿಕ್ಕವರೆಲ್ಲ ಅಷ್ಟು ಪ್ರೀತಿಯಿಂದ ಯಾರೇ ಸದಸ್ಯರಾಗ್ಲಿ ಇವತ್ತಿಗೆ ರಾಜೇಶ್ವರಿ ಮೇಡಮ್ ಅವ್ರ ಗಲಾಟೆ ಮಾಡ್ಕೊಂಡಿದ್ದು ಪ್ರಸಂಗನೇ ಬಂದಿಲ್ಲ. ಎಲ್ಲ ಸಿಬ್ಬಂದಿ ಹತ್ರ ಗಲಾಟೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜನ ನಮ್ಗೆ ಒತ್ತಡ ಮಾಡ್ತಾರೆ, ಯಾವ್ದೋ ಕೆಲಸ ಆಗ್ಬೇಕು, ಎಲ್ಲರ ಹತ್ರ ನಾವು ಲೇಡೀಸು ಜೆಂಟ್ಸು ನೋಡೋದೆಲ್ಲ ಗಲಾಟೆ ಮಾಡ್ಕೊಂಡಿರ್ತೀವಿ ಸಡನ್ ಕೋಪದಲ್ಲಿ. ಆದ್ರೆ ರಾಜೇಶ್ವರಿ ಮೇಡಮ್ ಅಕ್ಕ ಹತ್ರ ಯಾವತ್ತಿಗೂ ನಾವು ಯಾವ ಸದಸ್ಯರು ಕೂಡ ಇಲ್ಲಿವರೆಗೂ ನಾನು ಸುಮಾರು 2007ರಿಂದ ಒಂದು 3-4 ವರ್ಷ ಶ್ರೀನಿವಾಸಪುರಕ್ಕೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕೋಲಾರದಲ್ಲಿ ಅವರು ಸೇವೆ ಸಲ್ಲಿಸಿದ್ರು. ಇವತ್ತವರೆಗೂ ಅವ್ರ ಹತ್ರ ಯಾರು ಗಲಾಟೆನ ಮಾಡ್ಕೊಂಡಿಲ್ಲ. ಅಷ್ಟು ಪ್ರೀತಿಯಿಂದ ಇದ್ರು, ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ರು. ಎಲ್ಲ ಸಾರ್ವಜನಿಕರು ಬಂದು ಸದಸ್ಯರು ಪ್ರತಿಯೊಂದು ಮೀಟಿಂಗ್ಸ್ ಅಲ್ಲಿ ಇನ್ನೊಂದು ಮ್ಯಾನೇಜರ್ ಆಗಿ ಎಲ್ಲ ಕೆಲಸನೂ ಅವರು ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬಿರೋದು ಏನು ಧನ್ಯವಾದಗಳು. ಮತ್ತೆ ಈಗ ನಮ್ಮ ಪೌರ ಕಾರ್ಮಿಕರು ಕಣ್ಣಿಗೆ ಕಾಣಿಸುವ ದೇವರುಗಳವರು ಕೋವಿಡ್ ಟೈಮಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವರು ಪ್ರಾಣಕ್ಕೆ ಅವರು ಎಲ್ಲ ಒಂದ್ ಕಡೆ ಹಲವಾರು ಜನ ಸಾಯ್ತಾ ಇದ್ರು ಕೂಡ ಅವರು ಎಲ್ಲ ಪೂರ್ತಿ ಧೈರ್ಯವಾಗಿ ಅವರು ಕೆಲಸ ಮಾಡಿ ನಮ್ಮ ನಗರದ ಸೇವೆ ಮಾಡಿದ್ದಾರೆ. ಅವ್ರು ಕೂಡ ಎಲ್ರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ವಾಟರ್ ಸೆಕ್ಷನ್ ನಲ್ಲಿ ಕುಮಾರ್ ಅವ್ರು ನಮ್ಮ ಸುಮಾರು ನಮ್ಮ ಕಂಪೋಸಲ್ಲಿ 5-6 ವರ್ಷ ಕೆಲಸ ಮಾಡಿದ್ರು. ಮತ್ತು ಅವ್ರು ನಿವೃತ್ತಿ ಆದ್ಮೇಲೆ ಏನ್ ಕೂಡ ಅವ್ರು ಮನೆಗೆ ತಗೊಂಡೋಗಿ, ಯಾಕಂದ್ರೆ ಪರ್ಮನೆಂಟ್ ಆಗಿಲ್ಲ, ₹1 ಕೂಡ ಅವ್ರು ನಿವೃತ್ತಿ ಆದ್ಮೇಲೆ ಸಿಗಲಿಲ್ಲ. ಈ ತರದ್ದೆಲ್ಲ ಆಗ್ತದೆ. ಹಾಗಾಗಿ ಎಲ್ಲ ನಮ್ಮ ನಗರಸಭೆಗೆ ಏನು ಇವತ್ತು ಇತರ ಯಾರು ಅಪ್ಡೇಟ್ಸ್ ಆಗಿದ್ದಾರೋ ಅವ್ರು ಕೂಡ ನಮ್ಮ ನಗರಸಭೆಗೆ ಹಲವಾರು ವರ್ಷಗಳಿಗೆ ಸೇವೆ ಸಲ್ಲಿಸಿದ್ದಾರೆ. ಅವ್ರು ಇನ್ನ ದೇವರು ಒಳ್ಳೆ ಆಯುಷ್ ಆರೋಗ್ಯ ಎಲ್ಲ ಕೊಡ್ಲಿ, ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ